ಹಿರಿಯ ನಾಯಕರು ಕೂಡ ಹೌದು. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಭಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಚುನಾವಣಾ ರಾಜಕೀಯಕ್ಕೆ ವಿದಾಯವನ್ನ ಹೇಳಿದ್ದಾರೆ ಎಂ ವೀರಪ್ಪ ಮೊಯ್ಲಿ. ಇನ್ನು ಮುಂದೆ ಯಾವುದೇ ಚುನಾವಣೆಗೆ ನಾನು ನಿಲ್ಲೋದಿಲ್ಲ. ಇನ್ನು ಮುಂದೆ ಯಾವ ಚುನಾವಣೆಗೂ ಕೂಡ ನಾನು ನಿಲ್ಲಲಾರೆ. ಆದ್ರೆ ರಾಜಕಾರಣದಿಂದ ದೂರ ಇರಲಾರೆ. ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ. ಮಾಜಿ ಸಿಎಂ ಆಗಿದ್ರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಹೌದು. ಯಾವುದೇ ಚುನಾವಣೆಗೆ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಮೊಯ್ಲಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಬಯಸಿದ್ರು ಮೊಯ್ಲಿ ಅವರು. ಎಐಸಿಸಿ ಮಟ್ಟದಲ್ಲಿಯೂ ಕೂಡ ಪ್ರಯೋಜನ ಆಗ್ಲಿಲ್ಲ. ಲಾಬಿ ಕೂಡ ನಡೆಸಿದ್ರು, ಆದ್ರೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಅಸಮಾಧಾನಗೊಂಡು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡುವುದನ್ನು ಕೈ ಬಿಟ್ಟಿದ್ದಾರೆ ಮೊಯ್ಲಿ. ಎಸ್, ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಭಾರೀ ಪೈಪೋಟಿ ಎದುರಾಗಿತ್ತು. ಒಂದು ಕಡೆ ರಕ್ಷಾ ರಾಮಯ್ಯ, ಇನ್ನೊಂದು ಕಡೆ ವೀರಪ್ಪ ಮೊಯ್ಲಿ, ಮತ್ತೊಂದು ಕಡೆ ಶಂಕರ್ ರೆಡ್ಡಿಯವರು ಪೈಪೋಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಆಲ್ಮೋಸ್ಟ್ ಆಲ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವೀರಪ್ಪ ಮೊಯ್ಲಿ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನಂಗಾಗಿದೆ. ಇಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ಸಹಮತವನ್ನ ಕೊಟ್ಟಿದ್ರೆ ಬೇಸರಗೊಂಡು ಯಾಕೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಬೇಕಾಗಿತ್ತು? ಬೆಂಬಲ ಸಹಮತ ಕೊಡ್ತೀರಾ ಅಂದ್ರೆ ಅವರ ಜೊತೆಗೂಡಿ ರಕ್ಷಾ ರಾಮಯ್ಯ ಅವರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಕೂಡ ವೀರಪ್ಪ ಮೊಯ್ಲಿ ಅವರು ತಗೋಬೇಕಾಗಿತ್ತು. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಮಾತ್ರ ಸಹಮತ ಬಿಟ್ರೆ ಇಲ್ಲಿ ಬೇಸರ, ಕೋಪ ಕುದೀತಾ ಇದೆ, ಕೆಂಡದಂತೆ ಹೆಚ್ಚಾಗ್ತಾ ಇದೆ. ಬಟ್ ಮೇಲ್ನೋಟಕ್ಕೆ ಮಾತ್ರ ತೋರಿಸ್ಕೊಳ್ತಾ ಇಲ್ಲ. ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಬಟ್ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಒಂದು ಪೆಟ್ಟು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಕ್ಷಾ ರಾಮಯ್ಯ ಅವರ ಎದುರಾಳಿಯಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಈಶ್ವರ್ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಬಟ್ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಡಾಕ್ಟರ್ ಕೆ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ರು. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ಆತ್ಮವಿಶ್ವಾಸವನ್ನ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಇತ್ತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮಣಿಯನ್ನ ಹಾಕಿದೆ. ಬಟ್ ಇಲ್ಲಿ ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ತಾ ಇದ್ರೆ ಇತ್ತ ಒಳ ಜಗಳ ಹೆಚ್ಚಾಗ್ತಾ ಇದೆ. ಸ್ವಪಕ್ಷದಲ್ಲೇ ನಾಯಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗಾಗಲೇ ಅಸಮಾಧಾನಗೊಂಡ್ಬಿಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಚುನಾವಣಾ ರಾಜಕೀಯಕ್ಕೆ ಕಂಪ್ಲೀಟ್ ವಿದಾಯವನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ, ಆದ್ರೆ ರಾಜಕಾರಣದಿಂದ ದೂರ ಇರೋದಿಲ್ಲ. ಇದೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಅಷ್ಟೇ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲಂತೆ, ರಾಜಕೀಯದಿಂದ ದೂರ ಇರಲ್ಲಂತೆ, ಪಕ್ಷದೊಳಗೆ ಸಕ್ರಿಯ ಕಾರ್ಯಕರ್ತನಾಗಿ ಇರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿಯಾದಂಥ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೆನೆ ಏನು ವ್ಯಾಪಸಂದ್ರದ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅಭ್ಯರ್ಥಿ ಏನಿದಾರಲ್ಲ ರಕ್ಷಾ ರಾಮಯ್ಯ ಅವರ ಜೊತೆಗೇನೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದೆ. ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು. ಆಕ್ಚುಲಿ ವೀರಪ್ಪ ಮೊಯ್ಲಿ ಅವರಿಗೆ ಹಿಡಿತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಇವರೇ ಸ್ಪರ್ಧೆ ಮಾಡಬಹುದು, ಸ್ಪರ್ಧೆ ಮಾಡಿದ್ರೆ ಗೆಲುವು ಖಚಿತ ಅನ್ನುವಂತಹ ಮಾತುಗಳು ಕೂಡ ಟಾಕ್ ಜೋರಾಗಿತ್ತು. ಬಟ್ ವೀರಪ್ಪ ಮೊಯ್ಲಿ ಅವರಿಗೆ ಕೈ ಕೊಟ್ಟು ಈ ಬಾರಿ ರಕ್ಷಾ ರಾಮಯ್ಯ ಅವರನ್ನ ಕಾಂಗ್ರೆಸ್ ಕೈ ಹಿಡಿದಿರೋದ್ರಿಂದ ಎಲ್ಲೋ ಒಂದು ಕಡೆ ಹಿರಿಯ ನಾಯಕನಿಗೆ ಅಸಮಾಧಾನ ಆಗಿರೋದು ಪಕ್ಕಾ ಆಗ್ತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಅದರಲ್ಲೂ ಕೂಡ ನಿನ್ನೆ ಹೇಳಿದ್ರು, ವರಿಷ್ಠರು ರಕ್ಷಾ ರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ, ನನ್ನ ಒಪ್ಪಿಗೆ ಕೇಳಿದ್ರು, ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಒಪ್ಪಿಗೆಯನ್ನು ಕೊಟ್ಟೆ, ನಾನು ಸಹಮತವನ್ನ
ಸೂಚಿಸ್ತೀನಿ ಅಂತ ಹೇಳಿದ್ದೀನಿ. ರಕ್ಷಾ ರಾಮಯ್ಯ ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಾನೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ವೀರಪ್ಪ ಮೊಯ್ಲಿ ಮಾಜಿ ಸಿಎಂ ಆಗಿದ್ರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಹೌದು. ಯಾವುದೇ ಚುನಾವಣೆಗೆ ಇನ್ಮುಂದೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಖಡಕ್ ಆಗಿ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ಗೊತ್ತಿತ್ತು ಹೆಂಗಿತ್ತು ಪೈಪೋಟಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅಂತ. ಒಂದು ಕಡೆ ವೀರಪ್ಪ ಮೊಯ್ಲಿ, ಇನ್ನೊಂದು ಕಡೆ ರಕ್ಷಾ ರಾಮಯ್ಯ, ಮಧ್ಯದಲ್ಲಿ ಶಂಕರ್ ರೆಡ್ಡಿ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಆಯ್ತು ಅನ್ನೋ ತರ ವೀರಪ್ಪ ಮೊಯ್ಲಿ ಹಾಗೆ ಶಂಕರ್ ರೆಡ್ಡಿಗೆ ಕೈ ಕೊಟ್ಟು ರಕ್ಷಾ ರಾಮಯ್ಯ ಆಗಿ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಿಡಿದಿದೆ. ಹಾಗಾಗಿ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಈಗ ವೀರಪ್ಪ ಮೊಯ್ಲಿ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿರೋದ್ರಿಂದ ರಕ್ಷಾ ರಾಮಯ್ಯ ಅವರಿಗೆ ಹಿಂದೇಟಾಗಬಹುದಾ? ರಕ್ಷಾ ರಾಮಯ್ಯ ಅವರು ಈ ಬಾರಿ ಗೆಲ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದೀವಿ ಭಾರಿ ಕುತೂಹಲವನ್ನ ಮೂಡಿಸಿದಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ರಾಜಕೀಯ ಜೀವನಕ್ಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇತ್ಲಾಗ್ ನೋಡಿದ್ರೆ ನಾನು ರಕ್ಷಾ ರಾಮಯ್ಯ ಅವರಿಗೆ ಕಂಪ್ಲೀಟ್ ಬೆಂಬಲವನ್ನ ನೀಡ್ತೀನಿ, ಅತ್ಲಾಗೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಯಾಕೆ ಅಂತ? ಚಂದ್ರಕಲಾ, ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಏನು MP ಸ್ಥಾನಕ್ಕಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ಗಾಗಿ ಸಾಕಷ್ಟು ಒಂದ್ ಕಡೆ ಪೈಪೋಟ್ ಇತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ. ಒಂದ್ ಕಡೆ ಮಾಜಿ ಆಗಿರುವಂತಹ ಶಿವಶಂಕರ್ ರೆಡ್ಡಿ ಅವರು ಮತ್ತೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಸಾಕಷ್ಟು ಲಾಬಿ ಮಾಡಿದ್ರು, ಪ್ರಬಲ ಆಕಾಂಕ್ಷಿ ಆಗಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಇಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಚರ್ಚೆ ನಡೆಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರಕ್ಷಾ ರಾಮಯ್ಯ ಅವರಿಗೆ ಒಂದು ಟಿಕೆಟ್ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಶಿವಶಂಕರ್ ರೆಡ್ಡಿ ಅವರು ಮತ್ತೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಇಬ್ಬರು ನಾಯಕರನ್ನು ಕೂಡ ಕರೆದು ಮಾತನಾಡುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ರು. ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ರು, ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವಾಗಿ ಶ್ರಮಿಸಬೇಕು ಅನ್ನುವಂಥದ್ದು ಕೂಡ ಸೂಚನೆ ಕೊಟ್ಟಿದ್ರು. ಆದ್ರೂ ಕೂಡ ಅವರ ಅಸಮಾಧಾನ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಶಮನ ಆಗಿಲ್ಲ ಅನ್ನುವಂಥದ್ದು ಇರುವಂತ ಮಾಹಿತಿ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಈಗ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಒಂದು ರಾಜಕೀಯ ಜೀವನದ ಒಂದು ನಿವೃತ್ತಿ ಕೂಡ ಘೋಷಣೆ ಮಾಡಿರ್ಬೋದು. ಇದು ಎಲ್ಲ ಒಂದು ಕಡೆ ರಕ್ಷಾ ರಾಮಯ್ಯ ಅವರಿಗೆ ಒಂದು ಎಫೆಕ್ಟ್ ಆಗುತ್ತಾ ಅಥವಾ ಸುಲಭವಾಯ್ತಾ ಅನ್ನುವಂಥದ್ದು ಎರಡು ಕೂಡ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದ್ದಾವೆ. ಯಾಕಂತಂದ್ರೆ ವೀರಪ್ಪ ಮೊಯ್ಲಿ ಅವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಸಂಘಟನೆ, ಒಂದಿಷ್ಟು ಕಾರ್ಯಕರ್ತರು, ಒಂದಿಷ್ಟು ಬೆಂಬಲಿಗರು ಕೂಡ ಆ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಯಾಕಂತಂದ್ರೆ ಅವರು ಕೂಡ ಸಂಸದರಾಗಿ ಆಯ್ಕೆ ಆಗಿದ್ದಂತವ್ರು. ಹಾಗಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು ಕೂಡ ಹೌದು. ಈ ಒಂದು ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ವೀರಪ್ಪ ಮೊಯ್ಲಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಅವರ ಒಂದು ರಕ್ಷಾ ರಾಮಯ್ಯ ಅವರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರ ಅಥವಾ ಈಗ ರಾಜಕೀಯ ಜೀವನದ ನಿವೃತ್ತಿ ಘೋಷಣೆ ಮಾಡಿರುವಂತದ್ದೇ ಒಂದು ಕುತೂಹಲ ಮೂಡಿರುವಂತದ್ದು. ಯಾಕಂತಂದ್ರೆ ಅವರು ಟಿಕೆಟ್ ಬಯಸಿದ್ರು, ಹೈಕಮಾಂಡ್ ನಾಯಕರು ಟಿಕೆಟ್ ನಿರಾಕರಣೆ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅಸಮಾಧಾನಗೊಂಡು ಈ ಒಂದು ಅಂದ್ರೆ ಇನ್ನು ಕೂಡ ಲೋಕಸಭಾ ಚುನಾವಣೆ ಆದ ಬಳಿಕ ಏನಾದ್ರೂ ನಿವೃತ್ತಿ ಘೋಷಣೆ ಮಾಡಿದ್ರೆ ಒಂದು ರೀತಿಯಲ್ಲಿ ಯಾವುದೇ ರೀತಿ ಚರ್ಚೆ ಆಗ್ತಾ ಇರ್ಲಿಲ್ಲ. ಆದ್ರೆ ಚುನಾವಣೆ ನಡೆಯೋಕ್ಕಿಂತ ಮುಂಚೆನೆ ಅವರು ಒಂದು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಅಸಮಾಧಾನ, ಎಲ್ಲ ಒಂದ್ ಕಡೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಸಮಾಧಾನ ಭುಗಿಲೆದ್ದಿದೆಯಾ ಅನ್ನುವಂಥದ್ದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಅವರು ಕೂಡ ಒಂದಿಷ್ಟು ಮಾತುಗಳನ್ನ ಹೇಳಿರುವಂತದ್ದು, ಅಂದ್ರೆ ಯಾರ ಅಭ್ಯರ್ಥಿಗಳು ನನ್ನ ಏನಾದ್ರೂ ಪ್ರಚಾರಕ್ಕೆ ಕರೆದ್ರೆ ನಾನು ಹೋಗ್ತೇನೆ ಅನ್ನುವಂತಹ ಒಂದಿಷ್ಟು ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಆಡಿರುವಂತದ್ದು. ಹಾಗಾಗಿ ವೀರಪ್ಪ ಮೊಯ್ಲಿ ಅವರ ನಡೆ ಸಾಕಷ್ಟು ಕುತೂಹಲ ಆಗಿದೆ. ಇದು ರಕ್ಷಾ ರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಚಂದ್ರಕಲಾ, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ರಾಜಕೀಯ ನಿವೃತ್ತಿ ಘೋಷಣೆ ಮಾಡೋದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ನಾವು ಗಮನಿಸಿದ್ವಿ, ರಾಜ್ಯದಲ್ಲಿ ಅನೇಕ ಸಚಿವರಾಗಿರ್ಲಿ, ಶಾಸಕರ ಮಕ್ಕಳಿಗೆ, ಸಂಬಂಧಿಕರಿಗೆ ಟಿಕೆಟ್ ನೀಡೋದ್ರ ಬಗ್ಗೆನೂ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು. ಅದರಲ್ಲೂ ಕೂಡ ಭ್ರಷ್ಟಾಚಾರ, ವಾಮ ಮಾರ್ಗದಲ್ಲಿ ಟಿಕೆಟ್ ಪಡೆಯೋದಕ್ಕೆ ನಾನು ಸಿದ್ಧನಿಲ್ಲ ಅನ್ನುವಂತಹ ಮಾತು ಕೂಡ ಹೇಳಿದ್ರು. ಅದರಿಂದ ಏನಾದ್ರೂ ಬೇಸತ್ರ ಅಂತ? ಖಂಡಿತವಾಗ್ಲೂ ಚಂದ್ರಕಲಾ, ಯಾಕಂತಂದ್ರೆ ನಾವಾಗ್ಲೇ ಹೇಳಿದಾಗೆ ಚುನಾವಣಾ ಸಮೀಪದಲ್ಲಿ ಈ ಒಂದು ಹಿರಿಯ ನಾಯಕರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಎಲ್ಲೋ ರಾಜಕೀಯ ನಿವೃತ್ತಿ ಏನಿದೆ ಇದು ಎಲ್ಲೋ ಒಂದು ಕಡೆ ಪಕ್ಷದ ನಾಯಕರ ವಿರುದ್ಧವಾಗಿ ಒಂದು ಪ್ರತ್ಯಕ್ಷವಾಗಿ ಅವರ ವಿರುದ್ಧ ಒಂದು ಕಡೆ ಅಸಮಾಧಾನ ತೋರ್ಲಾರ್ದೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಅವರ ಅಸಮಾಧಾನ ಹೊರಹಾಕಿ ತಮ್ಮ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಣೆ ಮಾಡುವ ಮುಖಾಂತರ ನಾನು ಪಕ್ಷ ಸಂಘಟನೆಯಲ್ಲಿ ಮುಂದಾಗೋದಿಲ್ಲ ಅನ್ನುವಂಥದ್ದನ್ನ ಏನಾದ್ರೂ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ತಿಳಿಪಡಿಸಿದ್ರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂತಂದ್ರೆ ಈ ಕಾಂಗ್ರೆಸ್ ಪಕ್ಷದ ಒಂದು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸಚಿವರ ಪುತ್ರ ಪುತ್ರಿಯರಿಗಾಗಿರ್ಬೋದು ಸಾಕಷ್ಟು ಒಂದ್
ಕಡೆ ಲಾಬಿಯಾಗಿ ಒಂದ್ ಕಡೆ ಸಚಿವರ ಒಂದು ಅನತಿಯಂತೆಯೂ ಕೂಡ ಇಲ್ಲಿ ಟಿಕೆಟ್ ಹಂಚಿಕೆ ಕೂಡ ಆಗಿರುವಂತದ್ದು, ಟಿಕೆಟ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಇದರಿಂದ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಾಕಷ್ಟು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಪ್ರಬಲ ಆಕಾಂಕ್ಷಿಗಳು ಅಂದ್ರೆ ಕಳೆದ ಚುನಾವಣೆ ಇಂದಲೂ ಕೂಡ ಇವತ್ತಿನವರೆಗೂ ಕೂಡ ಪಕ್ಷ ಸಂಘಟನೆ ಮಾಡಿಕೊಂಡು ನಾವೇ ಅಭ್ಯರ್ಥಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಇರುವಂತಹ ನಾಯಕರಿಗೂ ಕೂಡ ಟಿಕೆಟ್ ಕೈ ತಪ್ಪಿರುವಂತದ್ದು ಈ ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಇದು ಒಂದ್ ಕಡೆ ಅಸಮಾಧಾನ. ಇದನ್ನೇ ಒಂದು ಈ ರೀತಿಯಾಗಿರ್ತಕ್ಕಂಥದ್ದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ವೀರಪ್ಪ ಮೊಯ್ಲಿ ಅವರ ಅಸಮಾಧಾನ. ಇದೊಂದು ಟಿಕೆಟ್ ಸಿಗ್ಲಿಲ್ಲ, ಹಿರಿಯ ನಾಯಕ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಾನು ಒಂದು ಟಿಕೆಟ್ಗಾಗಿ ಒಂದ್ ಕಡೆ ಪ್ರಯತ್ನ ಪಟ್ಟರೂ ಕೂಡ ನನಗೆ ಕಾಂಗ್ರೆಸ್ ಪಕ್ಷದ ನಾಯಕರು, ಹೈಕಮಾಂಡ್ ನಾಯಕರು ನನಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತಹ ಒಂದು ಬೇಸರ. ಯಾಕಂತಂದ್ರೆ ಹಿರಿಯ ನಾಯಕರು ಇಲ್ಲಿ ರಕ್ಷಾರಾಮಯ್ಯ ಅವರು ಯುವ ಮುಖಂಡರು, ಯುವ ಒಂದು ಸಂಘಟನಾತ್ಮಕವಾಗಿ ತೊಡಗಿಕೊಂಡವರು. ಆದ್ರೆ ಇಲ್ಲಿ ಹಿರಿಯರಿಗೆ ಬೆಲೆ ಇಲ್ವಾ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಒಂದಿಷ್ಟು ಅಸಮಾಧಾನ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಇದನ್ನೆಲ್ಲವನ್ನ ನೋಡಿಕೊಂಡೆ ನಾನು ಮುಂದುವರಿಯೋದು ಬೇಡ ಅನ್ನುವಂಥದ್ದು ಒಂದು ಪ್ರತಿಷ್ಠೆಯ ಕಣವಾಗಿ ಈ ಒಂದು ಟಿಕೆಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಅವರು ಅನ್ನುವಂತ ರೀತಿಯಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇದನ್ನೆಲ್ಲವನ್ನ ಗಮನಿಸಿಕೊಂಡು ಅವರು ರಾಜಕೀಯ ನಿವೃತ್ತಿ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆ ಒಂದು ಲೋಕಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ಎಫೆಕ್ಟ್ ಆಗಬಹುದಾ ಅನ್ನುವಂಥದ್ದು ಒಂದಿಷ್ಟು ಆತಂಕ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್, ನಿಮ್ಮ ಕಂಪ್ಲೀಟ್ ಮಾಹಿತಿಯಾಗಿ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ 2 ಬಾರಿ ಪ್ರತಿನಿಧಿಸಿ 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಲಾಗಿದೆ. ಮೋದಿ ಅಲಿಯಲ್ಲಿ ಸೋತಂತಹ ಎಂ ವೀರಪ್ಪ ಮೊಯ್ಲಿ 4ನೇ ಬಾರಿಗೂ ಕೂಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಭ್ಯರ್ಥಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ನಾಯಕರ ಕದ ಕೂಡ ತಟ್ಟಿದ್ರು. ಲೋಕಸಭಾ ಚುನಾವಣೆ ಘೋಷಣೆಗೂ ಮೊದಲು ಹಾಗೂ ನಂತರ ಕೂಡ ವೀರಪ್ಪ ಮೊಯ್ಲಿ ಅವರು ನನಗೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಅಳೆದು